ಅಲ್ಲ, ಒಂದೇನೆಂದರೆ ಅವ್ರ ಹೇಳಿಕೆ ಅಪಾಯಕಾರಿಯಾಗಿರ್ತಕ್ಕಂಥ ಹೇಳಿಕೆ. ನಾನು ಈಗಾಗಲೇ ಹೇಳಿದಂತೆ ಈ ಮಾನಸಿಕತೆಯೇ ದೇಶ ವಿಭಜನೆಗೆ ಕಾರಣ ಆಗಿದ್ದು. ಈ ಮಾನಸಿಕತೆಯೇ ಕೋಮುವಾದ ನೀತಿಯ ಒಂದು ನಿದರ್ಶನವಾಗತ್ತೆ. ಯಾಕೆ ಮಾನ್ಯ ಮುಖ್ಯಮಂತ್ರಿಗಳು ದೇಶದ ಸಂಪತ್ತು, ರಾಜ್ಯದ ಸಂಪತ್ತು ಬಡವರಿಗೆ ಸೇರಿದ್ದು, ಭಾರತೀಯರಿಗೆ ಸೇರಿದ್ದು ಅಂತ ಹೇಳಿದರೆ, ಇಲ್ಲಿ ಇವರಿಗೆ ಓಲೈಕೆ ರಾಜಕಾರಣ, ವೋಟ್ ಬ್ಯಾಂಕ್ ಬೇಕು, ಈ ರೀತಿ ಹೇಳ್ತಕ್ಕಂಥದ್ದು ಒಂದು ಅಪಾಯಕಾರಿ ಮಾನಸಿಕತೆ. ಅದನ್ನ ಖಂಡಿಸ್ತೇನೆ. ಈ ದೇಶದ ಸಂಪತ್ತು ದೇಶದ ಭಾರತೀಯರಿಗೆ ಸೇರಿದ್ದು, ಭಾರತೀಯತೆಯನ್ನು ಒಪ್ಕೊಂಡವ್ರಿಗೆ ಸೇರಿದ್ದು. ಭಾರತದಲ್ಲೇ ಇದ್ದು ಭಾರತಕ್ಕೆ ದ್ರೋಹ ಬಗೆಯವರಿಗೆ ಸೇರಿದ ದೇಶದ ಸಂಪತ್ತಿನಲ್ಲಿ ಅಧಿಕಾರ ಇಲ್ಲ. ದೇಶದ ಬಡವರಿಗೆ ಅದು ಹಂಚಿಕೆ, ಮೊದಲ ಹಂಚಿಕೆ ಬಡವರಿಗಾಗಬೇಕು. ಅದು ನಮ್ಮ ನೀತಿ. ಈಗ ಆದರೆ ಅದನ್ನು ಸಮರ್ಥನೆ ಮಾಡ್ತಾರೆ ಕಾಂಗ್ರೆಸ್ ಲೀಡರ್ಗಳು ಮತ್ತು ಸಿಎಂ ಅವರು ಸಮರ್ಥನೆ ಮಾಡ್ತಾರೆ. ಈ ಮಾನಸಿಕತೆಯೇ ಭಾರತ ವಿಭಜನೆಗೆ ಕಾರಣ ಆಗಿದ್ದು ಅನ್ನೋದನ್ನು ಕಾಂಗ್ರೆಸ್ ಮರಿಬಾರದು. ಈ ಓಲೈಕೆಯ ರಾಜನೀತಿಯ ಪರಿಣಾಮವೇ ಭಾರತ ವಿಭಜನೆಗೆ ಕಾರಣ ಆಗಿದ್ದು, 40 ಲಕ್ಷ ಜನರ ಮಾರಣ ಹೋಮಕ್ಕೆ ಕಾರಣ ಆಗಿದ್ದು, ಕೋಟ್ಯಾಂತರ ಜನರು ನಿರ್ವಸ್ಥಿತರಾಗೋದಕ್ಕೆ ಕಾರಣ ಆಗಿದ್ದು. ಈ ಮಾನಸಿಕತೆ ಅಪಾಯಕಾರಿ. ಈ ಮಾನಸಿಕತೆ ಕೋಮುವಾದಿ ರಾಜಕಾರಣದ ಒಂದು ಪ್ರತ್ಯಕ್ಷ ದರ್ಶನ. ಕಾಂಗ್ರೆಸ್ ಈಸ್ ರಿಯಲ್ ಕಮ್ಯುನಲ್ ಪಾರ್ಟಿ. ಮತ್ತು ಇನ್ನೊಂದು, ಆ ಕಾರ್ಯಕ್ರಮದಲ್ಲಿ ISI ಏಜೆಂಟ್ ಇದ್ದರು ಅಂತ ಯತ್ನಾಳ್ ಅವರು ಆರೋಪ ಮಾಡಿದ್ದಾರೆ. ಅವರನ್ನು ಮೇಲೆ ಕೂತ್ಕೊಳಿಸಿ ಆ ಕಾರ್ಯಕ್ರಮ ಮಾಡಿದ್ದಾರೆ. ಯತ್ನಾಳ್ ಅವರು ಸುಮ್ಮನೆ ಆರೋಪ ಮಾಡಿರ್ತಾರೆ ಅಂತ ಅನಿಸೋದಿಲ್ಲ. ಈ ಬಗ್ಗೆ CBI ಇರ್ಬೋದು, NIA ಇರ್ಬೋದು, ವಿಶೇಷವಾದ ಗಮನ ಹರಿಸಬೇಕಾಗತ್ತೆ. ಯಾವ ಯಾರ್ಯಾರಿದ್ದರು, ಅವ್ರ ಬ್ಯಾಕ್ಗ್ರೌಂಡ್ ಏನು ಅನ್ನೋದನ್ನೆಲ್ಲದರ ಬಗ್ಗೆ ಒಂದು ಗಂಭೀರವಾದ ಎನ್ಕ್ವೈರಿ ಮಾಡಬೇಕಾದ ಅವಶ್ಯಕತೆ ಇದೆ. ತನಿಖೆ ಆಗಲಿ ಅಂತ ನಾನು ಆಗ್ರಹಿಸ್ತೇನೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.